लोकानां विजये भवरोगिणां निधिये सर्वविद्यानां दक्षिणामूर्तये नमः। ನಮಸ್ಕಾರ. ಸಮಸ್ತ ವೀಕ್ಷಕರಿಗೂ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ಈಗ ನೋಡಿ, ಜೂನ್ 2ನೇ ತಾರೀಕು ನಮಗೆ ಗುರು ಬದಲಾವಣೆ ಆಗ್ತಾ ಇದೆ. ಗುರುಗ್ರಹ ಯಾವಾಗ ಉಚ್ಚ ಸ್ಥಾನದಲ್ಲಿ ಅಂದರೆ ಕರ್ಕಾಟಕ ರಾಶಿಯಲ್ಲಿ ಈಗ ಜೂನ್ 2ನೇ ತಾರೀಕಿಂದ ಗೋಚಾರ ಅಂದರೆ ಸಂಚಾರ ಮಾಡೋಕ್ಕೆ ಗೋಚರಿಸುತ್ತೆ. ಹಾಗಾಗಿ ನೋಡಿ, ಗುರು ಏನೇನಕ್ಕೆ ಕಾರಕ ಅಂತ. ಗುರು ಸಮೃದ್ಧಿಗೆ, ಪುತ್ರಕಾರಕ, ಆರೋಗ್ಯಕ್ಕೆ ಕಾರಕ. ಈಗ ದೇವಸ್ಥಾನಗಳಾಗ್ಬೋದು, ನಿಮ್ಮ ಸ್ಪಿರಿಚುಯಾಲಿಟಿ ಅಂದರೆ ಆಧ್ಯಾತ್ಮಿಕತೆಗೆ ಕಾರಕ, ವಿದ್ಯೆಗೆ ಕಾರಕ, ಜ್ಞಾನಕ್ಕೆ ಕಾರಕ. ಹಾಗೆ ನಿಮ್ಮ ಓವರಾಲ್ ಪ್ರಾಸ್ಪರಿಟಿ ಅಂದರೆ ಸಕಲ ಸಮೃದ್ಧಿಗೂ ಗುರುವೇ ಕಾರಕನಾಗ್ತಾನೆ. ಗುರುವಿನ ಆಶೀರ್ವಾದ ಹೊಂದಿದ್ರೆ ಏನು ಬೇಕಾದ್ರೂ ನೀವು ಗೆಲ್ಬೋದು ಅಂತ. ಅಂದರೆ ಜೀವನದ ಯಾವುದೇ ಕಷ್ಟಗಳನ್ನು ಮೀರಿ ಮುಂದೆ ನಡೆಯುವಂಥ ಶಕ್ತಿ ಗುರು ಕೊಡುತ್ತೆ. ಹಾಗಾಗಿ ಇಂತಹ ಗುರು ಎಕ್ಸಾಲ್ಟೆಡ್ ಆಗಿ ಅಂದರೆ ಉಚ್ಚ ಸ್ಥಿತಿಯಲ್ಲಿ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ತುಂಬ ರಾಶಿಯವರಿಗೆ ಒಳ್ಳೆ ಶುಭ ಫಲಗಳನ್ನ ಸಿಗುತ್ತೆ. ಈಗ ಯಾಕಂದರೆ ಗುರು ಈಗ ಉಚ್ಚ ಸ್ಥಾನದಲ್ಲಿದ್ದಾಗ ಯಾರಿಗೂ ನೆಗೆಟಿವ್ ರಿಸಲ್ಟ್ ಕೊಡಕ್ಕೆ ಹೋಗೋದೇ ಇಲ್ಲ. ಸೊ ಗುರುವಿನ ದೃಷ್ಟಿ ಈಗ ಶನಿ ಮೇಲೆ ಬೀಳುತ್ತೆ. ಸೊ ಶನಿ ದೇವರ ಮೇಲೆ ಗುರು ದೃಷ್ಟಿ ಬಿದ್ದ ನೋಡಿ, ಶನಿ ಧರ್ಮ ಮತ್ತು ಕರ್ಮಾಧಿಪತಿ, ಕರ್ಮಕ್ಕೆ ಕಾರಕ ಆಗುತ್ತೆ ಶನಿ ದೇವರು. ಹಾಗೆ ಗುರು ಕೂಡ ಧರ್ಮಕ್ಕೆ ಕಾರಕ ಆಗಿ ಧರ್ಮ ಕರ್ಮಾಧಿಪತಿ ಯೋಗ ಕೂಡ ಉಂಟು ಮಾಡ್ತಾ ಇದೆ. ಸೊ ಕೆಲಸ ಕಾರ್ಯಗಳೀಗ ನಾವು ಒಳ್ಳೆಯದನ್ನೇ ನಿರೀಕ್ಷಿಸ್ಬೋದು. ಈಗ ನಾವು ಈ ಗೋಚಾರ ಏನಿದೆ, ಗುರು ಗೋಚಾರ ಜೂನ್ 2ನೇ ತಾರೀಕಿಂದ ಇದರ ದ್ವಾದಶ ರಾಶಿ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲೂ ಜೂನ್ ಮಾಸ ಅಂದರೆ ಜೂನ್ ತಿಂಗಳ ಭವಿಷ್ಯವನ್ನು ತಿಳ್ಕೊಳ್ಳೋಣ. ಮೀನರಾಶಿಯವರಿಗೆ ಗುರುಬಲ ಬರ್ತಾ ಇದೆ. ಈಗ ಜೂನ್ 2ರಿಂದ ಪಂಚಮದಲ್ಲಿ ಉಚ್ಚ ಸ್ಥಿತಿಗೆ ಹೋಗುತ್ತೆ. ಇಷ್ಟು ದಿವಸ ಏನೇನು ಒತ್ತಡಗಳಿತ್ತು, ಏನೇನು ಅನಾರೋಗ್ಯ ಕಾಡ್ತಿತ್ತು, ಅಥವಾ ಅನ್ನೆಸೆಸರಿ ಬ್ಲೇಮ್ ತೊಗೊಂಡಿದ್ರು, ಅನ್ನೆಸೆಸರಿ ಆಪಾದನೆಗಳನ್ನ ತೊಗೊಂಡಿದ್ರು, ಅದರಿಂದ ವಿಮುಕ್ತಿ ಆಗ್ತೀರಾ. ಅದರಿಂದ ರಿಲೀಫ್ ಸಿಗುತ್ತೆ. ಆರೋಗ್ಯದಲ್ಲಿ ವೃದ್ಧಿ, ಹಣಕಾಸಲ್ಲಿ ತಕ್ಕ ಮಟ್ಟಿಗೆ ವೃದ್ಧಿ. ಅದೇ ಥರನೇ ಶುಭ ಕಾರ್ಯಗಳಿಗೆ ಅನುಕೂಲ, ವಧುವರ ಅನ್ವೇಷಣೆಗೆ ಅನುಕೂಲ, ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅನುಕೂಲ. ಮೀನರಾಶಿ ಸ್ಟೂಡೆಂಟ್ ಆಗಿದ್ರೆ ಈಗ ಓದೋ ಕಡೆ ಗಮನ ಹೆಚ್ಚಾಗುತ್ತೆ. ಇಷ್ಟು ದಿವಸ ಬಯಸ್ಕೊತಾ ಇದ್ರು, ಸೋಂಬೇರಿಗಳಾಗಿದ್ದೀರಾ, ಬೆಳಗ್ಗೆ ಬೇಗ ಹೇಳ್ತಾ ಇಲ್ಲ, ನಿಧಾನ ಮಾಡ್ತಾ ಇದ್ದೀರಾ. ಈಗ ಅದರಿಂದ ಸ್ವಲ್ಪ ರಿಲೀಫ್ ಸಿಗುತ್ತೆ ನಿಮಗೆ. ಗುರುವಿನ ದೃಷ್ಟಿನೇ ಬೀಳ್ತಾ ಇರೋದ್ರಿಂದ ನಿಮಗೆ ವಿದ್ಯಾಭ್ಯಾಸದಲ್ಲೂ ಏಳಿಗೆ ಚೆನ್ನಾಗಿದೆ. ನಿಮ್ಗೆ ಬೇಗ ಮೆಮೊರಿ ಪವರು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಇನ್ಮೇಲೆ. ಹಾಗೆ ಕುಟುಂಬ ಸ್ಥಾನದಲ್ಲಿ ಓನ್ ಹೌಸಲ್ಲಿ ಅಂದರೆ ಸ್ವಂತ ಮನೆಯಲ್ಲಿ ಕುಜ ಸಂಚಾರ ಮಾಡ್ತಾ ಇದೆ. ಅದು ನಿಮಗೆ ಲಾಭನೇ ತಂದುಕೊಡುತ್ತೆ. ಆದರೆ ಮಾತಿನ ಮೇಲೆ ಎಚ್ಚರಿಕೆ ವಹಿಸಬೇಕು. ಇನ್ನು 3ನೇ ಮನೆಯಲ್ಲಿ ಸೂರ್ಯ ಧೈರ್ಯ, ಪರಾಕ್ರಮಗಳು, ಅಂಟಮ್ಮನದಿಂದ ಸಹಾಯ, ಸರ್ಕಾರದಿಂದ ಸಹಾಯ, ತಂದೆಯಿಂದ ಸಹಾಯ. ಓವರಾಲ್ ಆಗಿ ಸೂರ್ಯ ಕೂಡ ಲಾಭದಾಯಕವಾಗಿದೆ. 4ನೇ ಮನೆಯಲ್ಲಿ ಶುಕ್ರ ಬುಧ ಒಳ್ಳೆ ರಿಸಲ್ಟ್ ಕೊಡ್ತಾರೆ ಈ ತಿಂಗಳಲ್ಲಿ. ಪ್ರೀತಿ ಪ್ರೇಮ ಸಾಮರಸ್ಯಕ್ಕೆ, ವಾಹನ ಭೂಮಿ ಖರೀದಿಗೆ, ಬಿಸ್ನೆಸ್ಗೆ. ಯಾಕಂದರೆ ಸ್ವಂತ ಮನೆಯಲ್ಲಿ ಬುಧ ಇದೆ, ಜೊತೆ ಸಪ್ತಮಾಧಿಪತಿ ಬುಧ. ಸೊ ವ್ಯಾಪಾರ ವ್ಯವಹಾರಗಳಾಗ್ಬೋದು, ಪ್ರೀತಿ ಪ್ರೇಮ ಸಾಮರಸ್ಯ ಆಗ್ಬೋದು, ಕಮರ್ಷಿಯಲ್ ಪ್ರಾಪರ್ಟಿ ಆಗ್ಬೋದು, ಎಲ್ಲ ರೀತಿಯೂ ನಿಮಗೆ ಶುಕ್ರ ಬುಧ ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ ಮೀನರಾಶಿಯವರಿಗೆ. ಜೂನ್ ಮಾಸದ ಗೋಚರ ತಗೊಂಡ್ರೆ ಶನಿ ಜನ್ಮದಲ್ಲಿ ಇರೋದ್ರಿಂದ ಶಾಂತಿ ಬೇಕು. ಯಾಕಂದರೆ ಈ ಎಲ್ಲ ಪಾಸಿಟಿವ್ನು ಸ್ವಲ್ಪ ನಿಧಾನ ಮಾಡುವಂಥ ಶಕ್ತಿ ಶನಿಗಿರೋದ್ರಿಂದ ಶನಿ ಶಾಂತಿ ಅಗತ್ಯ. ಶನಿಗೋಸ್ಕರ ನೀಲಾಂಜನ ಸಮಾಭಾಸಂ ರವಿಪುತ್ರಮಾಗ್ರಜಂ ಛಾಯ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಒಂದು 21 ಬಾರಿ ಹೇಳ್ಕೊಳ್ಳಿ. ಗುರುವಿನ ಆಶೀರ್ವಾದ ಇರೋದ್ರಿಂದ ನಿಮ್ಗೆ ಎಲ್ಲ ಪರಿಹಾರವಾಗಿ ಲಾಭನೂ ಹೆಚ್ಚಾಗುತ್ತೆ. ಜೂನ್ ತಿಂಗಳು ಚೆನ್ನಾಗಿದೆ ಮೀನರಾಶಿಯವರಿಗೆ, ಒಳ್ಳೆದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.